ನಮಸ್ಕಾರ ವೀಕ್ಷಕರೇ, ನಾವಿಂದು ಸಾಮಾನ್ಯ ಜ್ಞಾನ ಭಾಗ 24 ನೋಡೋಣ. ಈ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅತ್ಯಂತ ಪ್ರಮುಖವಾದ ಅಂಶ ಎಂದರೆ ಅಕ್ಷಾಂಶ ಅಂತ ಹೇಳ್ಬೋದು. ಸಮುದ್ರ ಮಟ್ಟದಿಂದ ಎತ್ತರಕ್ಕೆ ಹೋದಂತೆ ಪ್ರತಿ 165 ಮೀಟರ್ಗಳಿಗೆ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಕಡಿಮೆಯಾಗುತ್ತದೆ. ಭಾರತ ಮೇಘಾಲಯದ ಮಾಸಿನ್ ರಾಯ್ ಅಂತ ಹೇಳ್ಬೋದು, ಮಾಸಿನ್ ರಾಮ್ ಅಂತ ಹೇಳ್ಬೋದು, ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳವಾಗಿದೆ. ಸುಮಾರು 111 ಸೆಂಟಿಮೀಟರ್ ಅಂತ ಹೇಳ್ಬೋದು. ವಾಯುಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣತೆಯು ಹೀರಿಕೊಳ್ಳುವ ನೀರಾವಿ, ಇಂಗಾಲದ ಡೈಆಕ್ಸೈಡ್ ಮತ್ತು ಧೂಳಿನ ಕಣಗಳ ಪ್ರಮಾಣವು ಕಡಿಮೆಯಾಗುವುದರಿಂದ ಉಷ್ಣಾಂಶವು ಕಡಿಮೆಯಾಗುತ್ತದೆ. ಭೂಮಿಯ 3 ಪದರಗಳು ಗರ್ಭ, ಕವಚ, ತೊಗಟೆ ಅಂತ ಹೇಳ್ಬೋದು. ವಾಯುಮಂಡಲದಲ್ಲಿರುವ ಅನಿಲಗಳು ಸಾರಜನಕ, ಜಲಜನಕ, ಆರ್ಗಾನ್, O3, CO2 ಅಂತ ಇವು ವಾಯುಮಂಡಲದಲ್ಲಿರ್ತಕ್ಕಂಥ ಅನಿಲಗಳು. ಇಂಗ್ಲೆಂಡ್ನ ಬಳಿ ಇರುವ ಗ್ರೀನ್ ವಿಚ್ ಹಾದು ಹೋಗುವುದರಿಂದ ಈ ಹಳ್ಳಿಯಲ್ಲಿ ಈ 0 ಡಿಗ್ರಿ ರೇಖಾಂಶ ಹಾದು ಹೋಗುವುದರಿಂದ ಈ 0 ಡಿಗ್ರಿ ರೇಖಾಂಶವನ್ನು ನಾವು ಗ್ರೀನ್ ವಿಚ್ ಮೆರಿಡಿಯನ್ ರೇಖಾಂಶ ಅಂತ ಕರೆಯುತ್ತೇವೆ. ಹಣ್ಣು ಮಾಗುವುದನ್ನು ಪ್ರಚೋದಿಸುವಂಥ ಇಥಲಿನ್ ಅನ್ನು ಉತ್ಪತ್ತಿ ಮಾಡುವ ಹಣ್ಣು ಕಿತ್ತಳೆ ಹಣ್ಣು ಅಂತ ಹೇಳಬಹುದು. ಭೂತೊಗಟೆಗಳಲ್ಲಿ ಹೇರಳವಾಗಿ ಅಂದರೆ ಹೆಚ್ಚಾಗಿ ಸಿಗುವ ಲೋಹ ಅಲ್ಯೂಮಿನಿಯಂ. ಭೂಮಿಯ ಮೇಲ್ಪದರಲ್ಲಿ ಹೆಚ್ಚಾಗಿ ಸಿಗತಕ್ಕಂಥ ಲೋಹ ಅಲ್ಯೂಮಿನಿಯಂ. ವಾಯುಮಂಡಲದ ಅಯಾನುಗೋಲದ ರಚನೆ ಅಧಿಕ ಶಕ್ತಿಯ ಸೌರರಶ್ಮಿಯ ಪ್ರಭಾವದಿಂದ ಕೆಲವು ಅನಿಲಗಳ ಅಣುಗಳು ಅಯಾನುಗೋಲದಲ್ಲಿ ರಚನೆಯಾಗಿರುತ್ತವೆ. ತಿಂಗಳಾನುಗಟ್ಟಲೆ ಸಂಪೂರ್ಣವಾಗಿ ನಿದ್ರೆ ಬಾರದ ರೋಗ ಮಾರ್ವನ್ ಸಿಂಡ್ರೋಮ್ ಅಂತ ಹೇಳ್ಬೋದು. 2008ರಲ್ಲಿ ಭಾರತವು ಆರ್ಕ್ಟಿಕ್ ಖಂಡದಲ್ಲಿ ಸ್ಥಾಪಿಸಿದ ಸಂಶೋಧನಾ ಕೇಂದ್ರದ ಹೆಸರು ಸಹ್ಯಾದ್ರಿ ಸಂಶೋಧನಾ ಕೇಂದ್ರ. ಹಿಮಾಲಯದ ತಪ್ಪಲಿನಲ್ಲಿರುವ ಅರಣ್ಯಗಳ ಬಗ್ಗೆ ಮೊನಚಾದ ಎಲೆಗಳುಳ್ಳ ಅರಣ್ಯಗಳು ಈ ಹಿಮಾಲಯದ ತಪ್ಪಲಿನಲ್ಲಿರ್ತಕ್ಕಂಥ ಅರಣ್ಯಗಳು ಅಂತ ಹೇಳ್ಬೋದು. ಬಗ್ಗೆ ಯಾವ ಪ್ರಕಾರದ ಅರಣ್ಯಗಳಿದೆ ಅಂದರೆ ಈ ಮೊನಚಾದ ಎಲೆಗಳುಳ್ಳ ಸೂಜಿಪರ್ಣ ಎಲೆಗಳುಳ್ಳ ಅರಣ್ಯ ಅಂತ ಹೇಳ್ಬೋದು. ಕಾರ್ಮೋಡಗಳನ್ನು ಚದುರಿಸಲು ಬಳಸುವ ಸಿಲ್ವರ್ ಅಯೋಡೈಡ್ ಗೊಬ್ಬರ ಗ್ಯಾಸ್ನಲ್ಲಿರುವ ಮುಖ್ಯ ವಸ್ತು ಮೀಥೇನ್. ಮಾರುತಗಳನ್ನು ಅಳೆಯುವ ಮಾಪನ ಬೋಫರ್ಟ್ ಸ್ಕೇಲ್ ಅಂತ ಹೇಳ್ಬೋದು. ಮಾರುತಗಳನ್ನು ಅಳೆಯುವ ಮಾಪನ ಬೋಫರ್ಟ್ ಸ್ಕೇಲ್. ಚಂದ್ರ ಪ್ರತಿಬಿಂಬಿತ ಬೆಳಕಿನಿಂದಾಗಿ ಬೆಳಗುತ್ತಾನೆ ಎಂದು ಮೊದಲು ಹೇಳಿದ ಗ್ರೀಕ್ ತತ್ವಜ್ಞಾನಿ ಅವಸ್ಕಾಗೋರಸ್. 1884ರಲ್ಲಿ ಲೆವಿಸ್ ವಾಟರ್ಮನ್ ಏನನ್ನು ಕಂಡು ಹಿಡಿದನು ಅಂದರೆ ಫೌಂಟೇನ್ ಪೆನ್. ಈ ಫೌಂಟೇನ್ ಪೆನ್ನನ್ನು ಕಂಡು ಹಿಡಿದವರು ಲೆವಿಸ್ ವಾಟರ್ಮನ್ ಅಂತ ಹೇಳ್ಬೋದು. ಭೂಮಿಯು ಸೂರ್ಯನ ಸುತ್ತ ಒಂದು ನಿರ್ದಿಷ್ಟ ಪಥದಲ್ಲಿ ಸುತ್ತುವುದನ್ನೇ ನಾವು ವಾರ್ಷಿಕ ಚಲನೆ ಎಂದು ಕರೆಯುತ್ತೇವೆ. ಕೆಂಪು ರಕ್ತ ಕಣಗಳ ಜೀವಿತ ಅವಧಿ 12 ದಿನಗಳು. ಜಗತ್ತಿನ ಅತಿ ದೊಡ್ಡ ಚಿನ್ನದ ಕೈಗಾರಿಕೆ ಇರುವುದು ದಕ್ಷಿಣ ಆಫ್ರಿಕಾದಲ್ಲಿ. ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್. ಈತ ಅಮೆರಿಕ ದೇಶದವನು. ಈತ ಚಂದ್ರನ ಮೇಲೆ ಮೊದಲ ಬಾರಿಗೆ ಎಡಗಾಲಿಟ್ಟನು. ಪ್ರಥಮ ಅಂತರಿಕ್ಷ ನೌಕೆ ಕೊಲಂಬಿಯಾ. ಅಂತರಿಕ್ಷದಲ್ಲಿ ಪಾದಾರ್ಪಣೆಗೈದ ಪ್ರಥಮ ವ್ಯಕ್ತಿ ರಷ್ಯಾ ದೇಶದವನು. ವಿಶ್ವದ ಪ್ರಥಮ ಮಹಿಳಾ ಗಗನಯಾತ್ರಿ ವ್ಯಾಲೆಂಟಿನಾ ಟೆರೆಸ್ಕೋವಾ. ಭಾರತದ ಮೊದಲ ಮಹಿಳಾ ವ್ಯಕ್ತಿ
ಕಲ್ಪನಾ ಚಾವ್ಲಾ. ಭಾರತದಲ್ಲಿ 3 ಮಹಿಳೆಯರು ಗಗನಯಾತ್ರೆಯನ್ನು ಮಾಡಿದ್ದಾರೆ. ಮಾನವನನ್ನು ಹೊತ್ತು ಚಂದ್ರನ ಮೇಲೆ ಪ್ರದಕ್ಷಿಣೆಗೈದ ಮೊದಲ ಬಾಹ್ಯಾಕಾಶ ನೌಕೆ ಅಮೆರಿಕದ ಅಪೋಲೋ 8. ಅಂತರಿಕ್ಷದಲ್ಲಿ ದೀರ್ಘಾವಧಿಯವರೆಗೆ ಇದ್ದು ಬಂದ ಪ್ರಪ್ರಥಮ ಗಗನಯಾತ್ರಿ ವ್ಯಾಲೆರಿ ರಿಯುಮಿನ್ ಎಂಬುದವರು ಅಂತರಿಕ್ಷದಲ್ಲಿ ಬಹಳ ದೀರ್ಘಾವಧಿಯವರೆಗೂ ಇದ್ದಂಥ ಮೊದಲ ಗಗನಯಾತ್ರಿ ಅಂತ ಹೇಳಬಹುದು. ಅಂತರಿಕ್ಷ ನೌಕೆಯನ್ನು ಮುನ್ನಡೆಸಿದ ಪ್ರಥಮ ಮಹಿಳಾ ಗಗನಯಾತ್ರಿ ಎಲಿನ್ ಮೇರಿ ಕ್ಯಾಲಿನ್ಸ್, ಅಮೆರಿಕ ದೇಶದವರು. ಅಂತರಿಕ್ಷದಲ್ಲಿ ಹಾರಾಟ ನಡೆಸಿದ ಅಮೆರಿಕದ ಪ್ರಥಮ ವ್ಯಕ್ತಿ ಎಡ್ವರ್ಡ್ ವೈಟ್. 2 ಬಾರಿ ಅಂತರಿಕ್ಷಕ್ಕೆ ಹೋಗಿ ಬಂದ ಪ್ರಥಮ ಗಗನಯಾತ್ರಿ ವ್ಲಾದಿಮಿರ್ ಕೊಮೊರೋವ್. 2 ಬಾರಿ ಅಂತರಿಕ್ಷಕ್ಕೆ ಹೋಗಿ ಬಂದಿರುವ ಗಾರ್ಡನ್ ಕೂಪಲ್ ಅವರು ಅಮೆರಿಕ ದೇಶದವರು. ಪ್ಲೂಟೋ ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಗ್ರಹ. ಇದನ್ನು 2006ರಲ್ಲಿ 9 ಗ್ರಹಗಳ ಸ್ಥಾನದಿಂದ ತೆಗೆದುಹಾಕಲಾಗಿದೆ. ಈಗ ಪ್ರಸ್ತುತ 8 ಗ್ರಹಗಳು. ಸೂರ್ಯನ ಬೆಳಕಿನ ಕೊರತೆಯಾದಾಗ ಸಸ್ಯಗಳು ಕೋಶದಲ್ಲಿರುವ ಪತ್ರಹರಿತನ್ನು ಕಳೆದುಕೊಂಡು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಅಸ್ಥಿಮಜ್ಜೆಯಲ್ಲಿ 1 ಸೆಕೆಂಡಿಗೆ ಸುಮಾರು 1.5 ರಿಂದ 2 ಮಿಲಿಯನ್ಗಳಷ್ಟು ಕೆಂಪು ರಕ್ತ ಕಣಗಳು ಉತ್ಪತ್ತಿಯಾಗುತ್ತವೆ. ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ಗಳ ತಯಾರಿಕೆಯಲ್ಲಿ ಬಳಸುವ ವಸ್ತು ಆಲ್ಜಿನ್ ಅಂತ ಹೇಳಬಹುದು. ವಕ್ರೀಭವನ ಆಗುವಾಗ ಕೆಂಪು ಬೆಳಕು ಅತಿ ಕಡಿಮೆ ಬಾಗುತ್ತದೆ. ಶುಕ್ರ ಗ್ರಹದ ಭ್ರಮಣೆ ವಿರುದ್ಧ ದಿಕ್ಕಿನಲ್ಲಿರುತ್ತದೆ, ಗಡಿಯಾರದ ವಿರುದ್ಧ ದಿಕ್ಕು ಅಂತ ಹೇಳಬಹುದು. 2 ಅಥವಾ ಹೆಚ್ಚು ಲೋಹಗಳನ್ನು ದ್ರವೀಕರಿಸಿ ಮಿಶ್ರ ಲೋಹಗಳನ್ನು ತಯಾರಿಸುತ್ತಾರೆ. ಉದಾಹರಣೆಗೆ ಗಂಟೆ ಅಂತ ಹೇಳಬಹುದು. ಸಸ್ತನಿಗಳ 2 ಪ್ರಮುಖ ಲಕ್ಷಣಗಳು ಅಂದರೆ ಚರ್ಮದಲ್ಲಿ ಕೂದಲುಗಳು ಇರುತ್ತವೆ ಮತ್ತು ಸ್ತನಗಳನ್ನು ಹೊಂದಿರುತ್ತವೆ. ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಅಸ್ತಿತ್ವಕ್ಕೆ ಬಂದಿದ್ದು 1922ರಲ್ಲಿ ಅಂತ ಹೇಳಬಹುದು. ಥ್ಯಾಂಕ್ ಯು, ಧನ್ಯವಾದಗಳು.